ನಿಮ್ ಹತ್ರದಲ್ಲಿ ನಿಮ್ಮನ್ನು ಸೇವ್ ಮಾಡೋದಕ್ಕೆ ಯಾರು ಇಲ್ಲ, ಅಥವಾ ನಿಮ್ಗಲ್ಲಿ ಏನೋ ಆದ್ರೆ ನಿಮ್ಗೇನು ಮಾಡೋದಕ್ಕೆ ಗೊತ್ತೂ ಇಲ್ಲ. ಅಂತ ಸಂದರ್ಭದಲ್ಲಿ ಯಾಕೆ ರಿಸ್ಕ್ ಅನ್ನು ತಗೋಬೇಕು? ಯಾಕೆ ಅಂತ ಜಾಗಗಳಲ್ಲಿ ಅಡ್ವೆಂಚರಸ್ ಪ್ರವಾಸ ಮಾಡುವ ಸ್ವಾತಂತ್ರ್ಯ ಬೇಕು ನಿಮ್ಗೆ? ನಮಸ್ಕಾರ. ಜೀವನದಲ್ಲಿ ಕೆಲವು ಸುದ್ದಿಗಳಾಗಿ ಉಳಿಯೋದಿಲ್ಲ, ಒಂಥರ ಮೌನವನ್ನ ಉಳಿಸಿ ಹೋಗ್ತವೆ. ನಿನ್ನೆ ದುಬಾರಿಯಲ್ಲಿ ನಡೆದ ಘಟನೆ ಕೂಡ ಹಾಗೆ. ಅವರು ಪ್ರವಾಸಕ್ಕಾಗಿ ಬಂದಿದ್ದು ಕೆಲವು ಕ್ಷಣಗಳನ್ನ ಸಂತೋಷವಾಗಿ ಕಳಿಬೇಕು ತಮ್ಮ ಮಗುವಿನೊಂದಿಗೆ ಅಂತ ಅಂದ್ಕೊಂಡ್ರು. ಮೊಬೈಲ್ನ ಕ್ಲಿಕ್ ಮಾಡ್ತಾ ಇದ್ರು, ನಗ್ತಾ ಇದ್ರು. ಆದ್ರೆ ಕೆಲವು ಕ್ಷಣಗಳಲ್ಲಿ ಆ ತಾಯಿಯ ಜೀವ ಹೊರಟೋಯ್ತು. ಅವಾಗೆಲ್ಲ ನಮ್ಗನ್ಸುತ್ತೆ ಬದುಕು ಎಷ್ಟು ನಾಜೂಕಾಗಿದೆ ಅಂತ. ಇವತ್ತು ನಾವು ಬದುಕ್ತಾ ಇರುವಂತಹ ಕಾಲನೇ ವಿಚಿತ್ರ ಆಗಿದೆ. ಯಾಕೆ ಗೊತ್ತಾ? ನಮ್ಗೆ ಒಂಥರ ರೀಲ್ಸ್ ಮಾಡ್ಬೇಕು, ಪ್ರತಿಯೊಂದು ಘಟನೆನೂ ನಾವು ಬೇರೆಯವರೊಂದಿಗೆ ಹಂಚಿಕೊಳ್ಳೋದಕ್ಕೆ ನಮ್ಗೆ ಫೋಟೋಗಳು ಬೇಕು, ರೀಲ್ಸ್ಗಳು ಬೇಕು. ಆಮೇಲೆ ಪ್ರತಿಯೊಂದು ಪ್ರವಾಸನೂ ಅಡ್ವೆಂಚರಸ್ ಆಗಿರ್ಬೇಕು. ಈ ಒಂದು ನಿಟ್ಟಿನಲ್ಲಿ ನಾವು ಪ್ರಕೃತಿಯನ್ನ ಸೋಲ್ಸೋದಕ್ಕೆ ಹೊರಟು ಬಿಡ್ತೀವಿ. ಅದು ಯಾವುದೋ ಫಾಲ್ಸ್ ಅಲ್ಲಿ ಇರ್ಬೋದು, ಯಾವುದೋ ಮಹದೇಶ್ವರನ ಬೆಟ್ಟ ಇರ್ಬೋದು, ಅಥವಾ ಯಾವುದೋ ದುಬಾರೆಯ ಆ ಒಂದು ಆನೆ ತುಳಿತದ ಜಾಗ ಇರ್ಬೋದು. ಒಟ್ನಲ್ಲಿ ನಮ್ಮ ಈ ಒಂದು ಥ್ರಿಲ್ಲು ಅಥವಾ ಜೀವನದ ಸಂತೋಷವನ್ನ ಅನುಭವಿಸುವ ಕ್ಷಣ, ಇವುಗಳ ಹಿಂದೆ ಓಡುತ್ತಿರುವಂತಹ ನಾವು ಜೀವವನ್ನ ತುಂಬಾ ಲಘುವಾಗಿ ಪರಿಗಣಿಸ್ತೀವಿ ಅಂತ ಅನ್ಸುತ್ತೆ ನಂಗೆ. ಈ ಪ್ರಕೃತಿ ಯಾವುದೇ ರೂಪದಲ್ಲಿರ್ಲಿ, ಅದಕ್ಕೆ ಅದರದ್ದೇ ಆದ ಶಕ್ತಿ ಇದೆ. ಅದನ್ನ ನಾವು ನಿರ್ಲಕ್ಷ್ಯ ಮಾಡಿಕೊಂಡು ಯಾವತ್ತೂ ನಡಿಬಾರ್ದು ಅನ್ನೋದನ್ನ ನಾವು ಇತ್ತೀಚಿನ ಎಲ್ಲ ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾವ ಸುದ್ದಿ ನೋಡಿದ್ರು ನಾವು ಅದನ್ನೇ ನಾವು ಗ್ರಹಿಸ್ಬೇಕಾಗಿದೆ. ಪ್ರಕೃತಿ ಮನುಷ್ಯನಿಗಿಂತ ದೊಡ್ಡದು, ಕ್ಯಾಮ್ರಾಕ್ಕಿಂತ ದೊಡ್ಡದು, ರೀಲ್ಸ್ಗಿಂತ ದೊಡ್ಡದು. ಅದು ದೊಡ್ಡ ಪ್ರವಾಹ ಇರ್ಲಿ, ಮಳೆ ಇರ್ಲಿ, ಕಾಡು, ಬೆಟ್ಟ, ನದಿ, ನೀರು, ಗುಡ್ಡ, ಆನೆ, ಚಿರತೆ ಯಾವುದೇ ಇರ್ಲಿ, ಅದು ನಮ್ಗಿಂತ ಹೆಚ್ಚು ಶಕ್ತಿಶಾಲಿ. ಮತ್ತು ಅದನ್ನ ನೀವು ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ನಾಳೆ ಹೀಗೆ ಮಾಡುತ್ತೆ ಅದು, ಸೇಫ್ ನಾವು ಹೇಗಿದ್ರೆ ನಮ್ಮ ಮೇಲೆ ಡಿಪೆಂಡು. ಇದೆಲ್ಲ ಅಂದುಕೊಳ್ಳೋದು ಮೂರ್ಖತನ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇಲ್ಲದೆ ಹೋದ್ದು ಮೂರ್ಖತನ. ಹಾಗಾದ್ರೆ ಈ ಮೂರ್ಖತನದ ಬಗ್ಗೆ ಮಾತನಾಡುವಾಗ ಅಥವಾ ಎಚ್ಚರಿಕೆ ಬಗ್ಗೆ ಮಾತನಾಡುವಾಗ ತಪ್ಪು ಯಾರದ್ದು ಅಂತ ನೋಡುವಾಗ ಯಾರ ತಪ್ಪು? ಸರ್ಕಾರದ್ದ? ಅಧಿಕಾರಿಗಳದ್ದ? ಅಲ್ಲಿ ಯಾವುದೇ ಒಂದು ಸರಿಯಾದ ನಿಯಮಾವಳಿಗಳು ಇಲ್ಲೋದ್ದು ತಪ್ಪ? ಅಥವಾ ತಕ್ಷಣಕ್ಕೆ ಸಿಗದ ಮೆಡಿಕಲ್ ಸೌಲಭ್ಯ, ವೈದ್ಯರ ಚಿಕಿತ್ಸೆ ಅದು ತಪ್ಪ? ಯಾವುದು ತಪ್ಪು? ಅಥವಾ ಆ ನೀರಿನಲ್ಲಿ ಇಳಿದು ಆನೆಗಳ ಹತ್ರ ಹೋದವ್ರು ತಪ್ಪ? ಹಾಗೆ ನೋಡಿದ್ರೆ ಎಲ್ಲರದ್ದು ತಪ್ಪಲ್ವಾ? ಒಂದಾದ್ಮೇಲೆ ಒಬ್ರು ಯಾರು ಬೇಕಾದ್ರೂ ದೂರ್ಕೋಬಹುದು. ಆದ್ರೆ ಇಲ್ಲಿ ದೂರದ ಮುಖ್ಯ ಅಲ್ಲ. ಈಗ ನೆಕ್ಸ್ಟ್ ಪ್ರತಿಯೊಬ್ರು ಏನ್ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ. ಅದೇ ತರ ಇವತ್ತು ಒಂಥರ ಥ್ರಿಲ್ ಕಲ್ಚರ್ ಹೆಚ್ಚಾಗೋಗಿದೆ. ಸ್ವಲ್ಪ ಎತ್ತರಕ್ಕೆ ಹೋಗಿ ನೋಡೋಣ, ಸ್ವಲ್ಪ ಝೂಮ್ ಮಾಡಿ ನೋಡೋಣ, ಸ್ವಲ್ಪ ಹತ್ರದಿಂದ ಭಯಾನಕವಾದ ಒಂದು ವಿಡಿಯೋ ತಂದು ಹಾಕ್ಬಿಟ್ರೆ ಎಂತ ವ್ಯೂಸ್ ಬರುತ್ತೆ ಗೊತ್ತಾ? ಬಾ ಅಂತ ಈ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೊಂಥರ ನಮ್ಮ ಥ್ರಿಲ್ಗಳನ್ನ ಡ್ರಾಮಾಟೈಸ್ ಮಾಡಿ ಹೆಚ್ಚು ವ್ಯೂಸ್, ಹೆಚ್ಚು ರೀಚ್ಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧರಾಗಿಬಿಟ್ಟಿರುವಂತಹ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಆದ್ರೆ ಅದೇ ಅಲ್ಲ ಅಲ್ವಾ ಜೀವನ? ಇವತ್ತು ಬಹಳಷ್ಟು ಜನ ಬದುಕೋದಕ್ಕಿಂತ ಅದನ್ನ ಪ್ರದರ್ಶನಕ್ಕಿಡೋದಕ್ಕೆ ಓಡ್ತಾ ಇದ್ದಾರೆ. ಅದರಿಂದಾಗಿ ಇಂತಹ ಘಟನೆಗಳು ಹೆಚ್ಚು ಘಟಿಸ್ತಾ ಇದ್ದಾವೆ ಅಂತ ನನಗನ್ಸುತ್ತೆ. ಆದ್ರೆ ಒಂದನ್ನ ನಾವು ಗಮನಿಸೋದಿಲ್ಲ. ಈ ತರ ನ್ಯೂಸ್ ಬಂದ ತಕ್ಷಣ ತುಂಬಾ ಜನ ಎಲ್ಲೆಲ್ಲಾರನ್ನೂ ದೂರ್ತಾರೆ, ಸರ್ಕಾರನ ದೂರ್ತಾರೆ, ಅಧಿಕಾರಿಗಳನ್ನ ದೂರ್ತಾರೆ, ನೀವು ಹೋಗಿದ್ದೇ ತಪ್ಪು ಅಂತ. ಇಲ್ಲಿ ಜೀವಗಳನ್ನ ಕಳೆದುಕೊಂಡ ಮನೆಯವ್ರನ್ನ ದೂರ್ತಾರೆ. ಆಮೇಲೆ ಒಂದಷ್ಟು ಜನ ರಿಪ್ ಹಾಕ್ತಾರೆ, ಒಂದಷ್ಟು ಜನ ಕಮೆಂಟ್ ಹಾಕ್ತಾರೆ. ಆಮೇಲೆ ಮತ್ತೊಂದು ಸುದ್ದಿ ಬರುತ್ತೆ, ಈ ಸುದ್ದಿ ಮರ್ತು ಹೋಗ್ಬಿಡುತ್ತೆ. ಆದ್ರೆ ಅಲ್ಲಿ ಅದಾಗಲೇ ಈ ಒಂದು ಘಟನೆಗೆ ತಮ್ಮ ಜೀವವನ್ನ, ತಮ್ಮ ಪ್ರೀತಿಯ ಜೀವವನ್ನ ಕಳೆದುಕೊಂಡ ಆ ಕುಟುಂಬದಲ್ಲಿ ಮಗ ಅಮ್ಮನನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ, ಗಂಡ ಹೆಂಡತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಅದೇ ತರ ತುಂಬಾ ಕಡೆ, ಈಗ ಮೊನ್ನೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆಯ್ತಲ್ಲ, ಅಲ್ಲಿ ಚಿರತೆ ಮಗುವಿನ ತೆಗೆದುಕೊಂಡು ಹೋಗ್ಬಿಡ್ತಾರೆ, ಅಲ್ಲಿ ತಾಯಿ ಮಗುವನ್ನು ಕಳ್ಕೊಂಡಿದ್ದಾನೆ. ಸೊ ಈಗ ದುಬಾರಿ ಘಟನೆ ಒಂದು ಚರ್ಚೆಗೆ ಪ್ರತೀಕ ಮಾತ್ರ. ಆತರ ತುಂಬಾ ಘಟನೆಗಳು ಇವತ್ತು ನಡೀತಾ ಇದ್ದಾವೆ. ಯಾಕೆ ಅಂದ್ರೆ ಮನುಷ್ಯನ ಈ ರೀಲ್ಸ್ ಹುಚ್ಚಿರ್ಬೋದು, ಥ್ರಿಲ್ ಹುಚ್ಚಿರ್ಬೋದು, ಅಡ್ವೆಂಚರಸ್ ಫೋಟೋಗಳು ಹುಚ್ಚಿರ್ಬೋದು, ಇದೆಲ್ಲದರಿಂದಾಗಿ ಜೀವಗಳು ಬಲಿಯಾಗ್ತಾ ಇದ್ದಾವೆ. ಇದನ್ನ ನಾವು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಬದುಕು ಅನ್ನೋದು ಸುಲಭದ ಆಟ ಅಲ್ಲ. ಅದು ಕೇವಲ 2, 5, 10 ಲಕ್ಷಗಳ ಪರಿಹಾರ ಅಲ್ಲ. ಇದು ಒಬ್ಬ ವ್ಯಕ್ತಿಯ ಜೀವ ಮತ್ತು ಜೀವದ ಮೌಲ್ಯದ ಒಂದು ಬೆಲೆ. ಅದಕ್ಕೆ ಕಟ್ಟೋದಕ್ಕಾಗೋದಿಲ್ಲ. ಜೀವದ ಬೆಲೆ ಯಾರು ಕಟ್ಟೋಕ್ಕಾಗೋದಿಲ್ಲ.
ಒಮ್ಮೆ ಹೋದ ಜೀವವನ್ನ ಮತ್ತೆ ತೆಗೆದುಕೊಂಡು ಬರೋದಕ್ಕೆ ಆಗೋದಿಲ್ಲ. ಆ ಪಾತ್ರೆಗಳ ಶಕ್ತಿಯನ್ನ ತುಂಬೋದಕ್ಕೆ ಆಗೋದಿಲ್ಲ ಜೀವನದ ನಾಟಕದಲ್ಲಿ. ಅದನ್ನ ಅರ್ಥ ಮಾಡಿಕೊಂಡು ಈ ಪ್ರವಾಸಕ್ಕೆ ಹೋಗುವವರು, ಬೆಟ್ಟಗಳಿಗೆ ಹೋಗುವವರು, ಧಾರ್ಮಿಕ ಕ್ಷೇತ್ರಗಳಲ್ಲಿ ಮೊದಲು ದೇವರ ದರ್ಶನ ಮಾಡೋದಕ್ಕೆ ಉತ್ಸುಕರಾಗಿ ಕಾಲ್ತುಳಿತದಲ್ಲಿ ಸಾಯೋದಕ್ಕೆ ಹೋಗುವವರು, ಮಳೆಗಾಲದಲ್ಲಿ ಇನ್ನೇನು ಶುರುವಾಗುತ್ತೆ ಅವಾಗ ಓಹೋ ಮಳೆಗಾಲದ ಭೋರ್ಗರತವನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಹೋಗಿ ಜೀವ ಕಳ್ಕೊಳ್ಳೋರಿದ್ದಾರೆ. ಅವರು ಎಲ್ಲ ಅರ್ಥ ಮಾಡ್ಕೊಬೇಕು, ಎಚ್ಚೆತ್ಕೊಬೇಕು. ಹಾಗಂತ ನಾವು ಪ್ರವಾಸಕ್ಕೆ ಹೋಗ್ಬಾರ್ದಾ? ಅಡ್ವೆಂಚರಸ್ ಆಗಿ ಅನುಭವವನ್ನ ಅನುಭವಿಸ್ಬಾರ್ದಾ? ಖಂಡಿತ ಹೋಗ್ಬೋದು. ಆದ್ರೆ ಸುರಕ್ಷತೆ, ಈ ಒಂದು 4 ಅಕ್ಷರದ ಒಂದು ಶಬ್ದ ಇದೆಯಲ್ಲ, ಇದನ್ನ ಗಮನದಲ್ಲಿ ಇಟ್ಕೊಬೇಕು. ನಾವು ಅಲ್ಲಿ ಹೋದ್ರೆ ಎಲ್ಲಿವರೆಗೆ ನಮ್ಮ ಸ್ವಾತಂತ್ರ್ಯದ ಮಿತಿ ಇದೆ? ಆನೆ ನೋಡಕ್ ಹೋಗಿದ್ದೀರಾ? ಆನೆಯನ್ನ ಮುಟ್ಟಿ ಆ ನೀರಾಟದ ಜಾಗ ಅಲ್ಲಿ ಸ್ವಲ್ಪ ಕಾಲ್ ಜಾದ್ರೆ ನೀವೇ ಬಿದ್ದೋಗ್ಬಿಡ್ತೀರಾ. ನಿಮ್ ಮೇಲೆ ಒಂದು ಆನೆ ಕಾಲಿಟ್ಬಿಟ್ರೆ ನೀವು ಮುಗೀತು. ಇಷ್ಟು ಸೂಕ್ಷ್ಮವಾದ ಯೋಚನೆಯನ್ನೂ ಮಾಡಲಾಗದಷ್ಟು ಸ್ವಾತಂತ್ರ್ಯ ನಿಮ್ಮನ್ನ ಮಿತಿಯನ್ನ ದಾಟ್ಬಿಟ್ಟಿದ್ಯಾ ಅಂತ ನಿಮ್ಮನ್ನ ನೀವು ಕೇಳ್ಕೋಬೇಕು. ಅದೇ ತರ ಅಲ್ಲಿ ಭೋರ್ಗರತದ ಆ ಜಲಪಾತವನ್ನ ನೋಡೋದಕ್ ಹೋಗ್ತೀರಾ, ಕ್ಯಾಮ್ರಾದಲ್ಲಿ ಝೂಮ್ ಇನ್ ಇಲ್ವಾ? ಇಲ್ಲ, ನಿಮ್ಗೆ ಅದರ ಹತ್ರ ಅದ್ರ ಕೆಳಗಡೆನೆ ಹೋಗಿ ಶೂಟ್ ಮಾಡ್ಬೇಕು ಅಲ್ವಾ? ಇದೆಲ್ಲ ಸರಿನಾ? ಅದೇ ರೀತಿ ಆ ದೊಡ್ಡ ಕಾಡು, ಮಲಮಹದೇಶ್ವರ ಬೆಟ್ಟ ಅಂದ್ರೆ ಕಾಡು. ಆ ಕಾಡಿನ ಒಳಗಡೆ ಕಾಲ್ನಡಿಗೆಯಲ್ಲಿ ಮಕ್ಕಳನ್ನ ಕರೆದುಕೊಂಡು ಹೋಗುವಾಗ ಅಲ್ಲಿ ಸುರಕ್ಷತೆ ಇದೆಯಾ ಇಲ್ವಾ? ಅಲ್ಲಿ ಯಾರು ಇಲ್ಲ ಅಂದ್ರೆ ಏನ್ ಮಾಡೋದು? ಸೊ ನಿಮ್ಮ ಸುರಕ್ಷತೆಯನ್ನ ಫಸ್ಟ್ ಆದ್ಯತೆಯನ್ನಾಗಿಟ್ಟುಕೊಂಡು ಆ ಸುರಕ್ಷತೆಯ ಮಾನದಂಡದಲ್ಲಿ ನೀವು ಹೋಗುವ ಜಾಗ, ಸಂದರ್ಭ, ಸಮಯ ಎಲ್ಲ ಇದ್ರೆ ನೀವು ಖಂಡಿತವಾಗಿಯೂ ಅಡ್ವೆಂಚರಸ್ ಆಗಿ ಬದುಕಬಹುದು, ಪ್ರವಾಸವನ್ನ ಅನುಭವಿಸಬಹುದು. ಆದ್ರೆ ಅಲ್ಲಿ ಯಾರೂ ಇಲ್ಲ, ನಿಮ್ ಹತ್ರದಲ್ಲಿ ನಿಮ್ಮನ್ನು ಸೇವ್ ಮಾಡೋದಕ್ಕೆ ಯಾರು ಇಲ್ಲ, ಅಥವಾ ನಿಮ್ಗಲ್ಲಿ ಏನೋ ಆದ್ರೆ ನಿಮ್ಗೇನು ಮಾಡೋದಕ್ಕೆ ಗೊತ್ತೂ ಇಲ್ಲ. ಅಂತ ಸಂದರ್ಭದಲ್ಲಿ ಯಾಕೆ ರಿಸ್ಕ್ ಅನ್ನು ತಗೋಬೇಕು? ಯಾಕೆ ಅಂತ ಜಾಗಗಳಲ್ಲಿ ಅಡ್ವೆಂಚರಸ್ ಪ್ರವಾಸ ಮಾಡುವ ಸ್ವಾತಂತ್ರ್ಯ ಬೇಕು ನಿಮ್ಗೆ? ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿಯನ್ನು ಬರುತ್ತೆ. ಆ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತಹ ನಾಗರಿಕರಾಗಿ ನಾವೆಲ್ಲ ಬದಲಾಗಬೇಕಾಗಿದೆ. ಸೊ ಇಂಥ ಘಟನೆಗಳು ನಮ್ಗೆ ಯಾವಾಗೂ ನೆನಪಿಸ್ತಾ ಇರ್ಬೇಕು. ಏನಂದ್ರೆ ಜೀವ ನಮ್ಮ ಆ ಒಂದು ರೋಚಕ ಕ್ಷಣಗಳಿಗಿಂತ ಬಹಳ ಮುಖ್ಯ, ಪ್ರವಾಸಕ್ಕಿಂತ ಬಹಳ ಮುಖ್ಯ. ಕೆಲವೊಮ್ಮೆ ಫೋಟೋ ತೆಗೆದುಕೊಳ್ಳೋದಕ್ಕಿಂತ ಆ ಕ್ಷಣ ಬದುಕೋದು ಬಹಳ ಮುಖ್ಯ. ಏನಂತೀರಾ? ಹೌದು ಅಂತೀರಾ ಇಲ್ವಾ ಅಂತೀರಾ? ಕಮೆಂಟ್ ಅಲ್ಲಿ ಹೇಳಿ. ಇದು ನನ್ನ ಧ್ವನಿ, ನಾನು ಶೀಲಾ ಭಟ್. ನಾನು ನನ್ನ ಧ್ವನಿಯನ್ನ ಇಲ್ಲಿ ದಾಖಲಿಸ್ತೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಧ್ವನಿಯಲ್ಲಿ. ನಮಸ್ಕಾರ.